ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಬಿಕಾಸ್ ನನ್ನ ಹೇರ್ಸ್ ಫುಲ್ಲು ಒಂಥರ ಫ್ರೀಝಿ ಟೈಪು ಒಂಥರ ಆಗ್ಬಿಟ್ಟಿದೆ ನೋಡಿ ನೀವೇ. ಸೊ ಅದಕ್ಕೆ ಹೇರ್ ಕಟ್ ಮಾಡಿಸಿ ಬರೋಣ ಅಂತ ಹೋಗ್ತಿದ್ದೀನಿ ಇವಾಗ. ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತಂತ. ನೋಡಿ ಫುಲ್ಲು ಸ್ಪ್ಲಿಟ್ಸ್ ಕೂಡ ಆಗ್ಬಿಟ್ಟಿದೆ, ಹೆವಿಯಾಗಿ ಸ್ಪ್ಲಿಟ್ಸ್ ಆಗಿಬಿಟ್ಟಿದೆ. ನೋಡಬೇಕು, ಟ್ರೀಟ್ಮೆಂಟು ತೊಗೋಬೇಕು. ಓಕೆ, ಹೋಗಿದ್ದು ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಸೆಲೂನ್ಗೆ ಇವಾಗಷ್ಟೇ ರೀಚ್ ಆಗಿದ್ದೀನಿ. ಸೊ ಇದಿರೋದು ಫಸ್ಟ್ ಫ್ಲೋರ್ನಲ್ಲಿ ರೀಚ್ ಆಗಿದ್ದೀನಿ. ಹೋಗಿ ಮಾಡಿಸ್ಕೊಬೇಕು. ಮೆನು ವೈಶ್ ಇಸ್ ಸ್ಮೈಲಿಂಗ್. ಸೊ ರೀಚ್ ಆಗಿದ ತಕ್ಷಣ ಅವ್ರು ಹೇಳಿದ್ರು ನನ್ನ ಹೇರ್ಸ್ ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತಂತ. ಸೊ ಓಕೆ ಅಂತ ಹೇಳಿ ಫಸ್ಟು ಹೆಡ್ ವಾಶ್ ಮಾಡಿದ್ರು. ಹೆಡ್ ವಾಶ್ ಆದಮೇಲೆ ನೆಕ್ಸ್ಟು ಕೆರಾಟಿನ್ ಟ್ರೀಟ್ಮೆಂಟ್ನ ತೊಗೊಂಡೆ. ಸೊ ಅದಕ್ಕೆ ಈ ಟ್ರೀಟ್ಮೆಂಟ್ ಇವಾಗ ಈ ಲೇಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇದಾದಮೇಲೆ ಅಂದರೆ ಹೇರ್ಸ್ಗೆಲ್ಲ ಏನೋ ಅಪ್ಲೈ ಮಾಡಿದ್ರು. ಅದೆಲ್ಲ ಆದಮೇಲೆ 10 to 15 minutes ಹೆಡ್ ಮಸಾಜ್ ಮಾಡಿದ್ರು. ಸಖತ್ತಾಗಿತ್ತು ಗುರು, ನಿಜವಾಗ್ಲೂ. ನನಗಂತೂ ಹೆವಿ ನಿದ್ದೆ ಬಂದಂಗೆ ಆಗ್ತಿತ್ತು. ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಮಲ್ಕೊಂಡಿದ್ದೆ. ಅಷ್ಟು ಚೆನ್ನಾಗಿ ನೀಟಾಗಿ ಮಸಾಜ್ ಮಾಡಿದ್ರು. ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಅವ್ರಿಗೆ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ ಅಂತಂದ್ರು. ಬಟ್ ಅವ್ರಿಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇರಲಿಲ್ಲ. ನನಗೆ ಹಿಂದಿ ಬರ್ತಾ ಇರಲಿಲ್ಲ. ಹೆಂಗೋ ಬಟ್ಲರ್ ಇಂಗ್ಲೀಷ್ನಲ್ಲಿ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಮಜಾ ತಗೊಂಡು ಮಾಡಿಸ್ಕೊತಾ ಇದ್ದೀನಿ. ಈ ಹೇರ್ ಟ್ರೀಟ್ಮೆಂಟ್ನ ಇದು ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು. ಅದೇನೋ ಟೋಪಿ ಹಂಗೆ ಹಾಕ್ಬಿಟ್ರು ಫುಲ್ಲು ಹೊಗೆ ಬರ್ತಾಯಿತ್ತು ನನ್ನ ತಲೆ. ಅಂದರೆ ಅದೇನಂತಾರೆ, ಏನೋ ಒಂಥರ ಅದಕ್ಕೆ ಗೊತ್ತಿಲ್ಲ, ಹೊಗೆ ಬರ್ತಾಯಿತ್ತು. ಚೆನ್ನಾಗಿತ್ತು ಒಂಥರ. ಸೊ ಟ್ರೀಟ್ಮೆಂಟ್ ಮುಗೀತು ಅಂತ ಹೇಳಿ ಮತ್ತೆ ಹೆಡ್ ವಾಶ್ನ ಸ್ಟಾರ್ಟ್ ಮಾಡಿದ್ರು. ಹೆಡ್ ವಾಶ್ನ ತುಂಬ ಸ್ಮೂತಾಗಿ ಮಾಡಿತು ಪಾಪ ಈ ಹುಡುಗಿ. ನಾನು ಸುಮ್ಮನೆ ಹೇಳಬಾರ್ದು, ತುಂಬ ನೀಟ್ ಆ್ಯಂಡ್ ನನಗೆ ಕಂಫರ್ಟಬಲ್ ಆಗೋ ಥರ ತುಂಬ ನೀಟಾಗಿ ಮಾಡಿಕೊಡ್ತು ಈ ಹುಡುಗಿ. ಸೊ ಇದಾದಮೇಲೆ ನೆಕ್ಸ್ಟು ಹೇರ್ ಕಟ್ ಕೂರಿಸಿದ್ರು. ನನ್ನ ಪಕ್ಕದಲ್ಲೇ ಇನ್ನೊಬ್ರಿಗೆ ಹೇರ್ ಕೇರ್ ಟ್ರೀಟ್ಮೆಂಟ್ ನಡೀತಾ ಇತ್ತು. ಅಂದರೆ ಹೇರ್ ಡ್ರೈ ಮಾಡ್ತಾಯಿದ್ರು ಅವ್ರಿಗೆ. ಸೊ ಅದ್ರದ್ದು ಸ್ವಲ್ಪ ಜಾಸ್ತಿ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಹಾಗೆ ನಂದು ಕೂಡ ಹೇರ್ ಕಟ್ನ ಸ್ಟಾರ್ಟ್ ಮಾಡಿದ್ರು ಇವರು. ನಾನು ಲೇಯರ್ ಕಟ್ನ ಚೂಸ್ ಮಾಡಿದೆ. ಸೊ ಅಂದರೆ ನಾನು ಯಾವಾಗಲೂ ಅದನ್ನೇ ಮಾಡಿಸ್ಕೊತಾ ಇರೋದು. ಇವಾಗ ಒಂದು ಆಲ್ಮೋಸ್ಟ್ 2 yearsಯಿಂದನೂ ಲೇಯರ್ ಕಟ್ನೇ ಮಾಡಿಸ್ಕೊತಾ ಇದ್ದೀನಿ. ಸೊ ಈಗಲೂ ಕೂಡ ಅದೇ ಥರ ಲೇಯರ್ ಕಟ್ನೇ ಮಾಡಿಸ್ಕೊಂಡೆ. ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಪಾಪ ಅವ್ರು ಕೇಳ್ತಾ ಇದ್ರು, ಫುಲ್ ಫೇಮಸ್ ಆಗಿದ್ರೆ ನೀವು ವೀಡಿಯೋ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದರು. ಇಲ್ಲ, ಯಾವ ಫೇಮಸ್ಸು ಇಲ್ಲ. ಯೂಟ್ಯೂಬ್ ಚಾನಲ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಪ್ಲೋಡ್ ಮಾಡೋಕ್ಕೆ ಇದೊಂದು ಕಂಟೆಂಟ್ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ. ಹೌದಾ, ಸರಿ ಆಯಿತು ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ID ಎಲ್ಲನೂ ಕೇಳಿದ್ರು. ಹೇಳ್ದೆ ಅಷ್ಟೇ, ನಾನು ತೋರ್ಸಕ್ಕೆ ಹೋಗಲಿಲ್ಲ. ಜಸ್ಟ್ ನಾರ್ಮಲಾಗಿ ಹೇಳಿದೆ, ಇಂಥದ್ದಿದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಜಸ್ಟ್ ಸುಷ್ಮಿತಾ. ನಂದು ಹೇರ್ ಕಟ್ ಮುಗೀತು. ಹೇರ್ ಕಟ್ ಮುಗಿದ್ಮೇಲೆ ಹಾಗೆ ಹೇರ್ ಡ್ರೈನ ಮಾಡಿ ಹೇರ್ ಸೆಟ್ಟಿಂಗ್ನ ಸ್ಟಾರ್ಟ್ ಮಾಡಿದ್ರು. ಸೊ ನೋಡ್ಕೊಳ್ಳಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು ನನಗೆ. ಹೇರ್ ಸೆಟ್ಟಿಂಗ್ ಆದಮೇಲೆ ಯಾವಾಗಲೂ ಹಿಂಗೆ ಇರಬಾರ್ದ ನನ್ನ ಹೇರ್ಸ್ ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ನೆಕ್ಸ್ಟ್ ಹೆಡ್ ವಾಶ್ ಮಾಡೋವರೆಗೂ ಆ ಹೇರ್ ಸೆಟ್ಟಿಂಗ್ ಹಂಗೆ ಇರುತ್ತೆ ಅಷ್ಟೇ. ಬಟ್ ಇಟ್ಸ್ ಓಕೆ. ಅವತ್ತು ನಾನು ತುಂಬ ಖುಷಿಯಾಗಿತ್ತು ನನ್ನ ಹೇರ್ಸ್ನ ನೋಡಿಕೊಂಡು. ಹೇರ್ನ ಸೆಟ್ ಮಾಡೋದಕ್ಕೋಸ್ಕರ ಅವರು ನನ್ನ ಹೇರ್ಸ್ನ ಸ್ಪ್ಲಿಟ್ ಮಾಡಿ, ಅಂದರೆ ಗ್ರೂಪ್ ವೈಸ್ನಲ್ಲಿ ಒಂದು ಕ್ಲಿಪ್ಸ್ನ ಹಾಕೊತಾ ಇದ್ದಾರೆ. ಸೊ ನೋಡಿ, ಆ ಕಡೆ ಈ ಕಡೆ 2 ಕಡೆನೂ ಹಾಕಿದ್ಮೇಲೆ 2 ಜಡೆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಲೈಕ್ ಅಂದರೆ ನನಗೆ ಇಷ್ಟ ಆಯ್ತಾಯಿತು. 2 ಜಡೆ ಥರ ಒಂಥರ ಮಕ್ಕಳಂಗೆ ಫೀಲ್ ಥರ ಆಗ್ತಾಯಿತ್ತು ನೋಡಿ ಹಾಗೆ. ಸೊ ಈ ಕಡೆನೂ ಹಾಕ್ತಿದ್ದಾರೆ. ಹಾಕಿದ್ಮೇಲೆ ನೋಡಿ ಹೆಂಗೆ ಕಾಣುತ್ತೆ ನೋಡಿ. ಕುದುರೆ ಬಲದ ಥರ ಈ ಕಡೆ ಒಂದು ಅಂತಂತ. ಓಕೆ, ಚೆನ್ನಾಗಿತ್ತು. ಇವಾಗ ಹೇರ್ ಸೆಟ್ಟಿಂಗ್ ಸ್ಟಾರ್ಟ್ ಮಾಡಿದ್ರು ಅವರು. ಆಲ್ಮೋಸ್ಟ್ ಆಯಿತು, ಲಾಸ್ಟ್ ಟಚ್ಚಲ್ಲಿದೆ. ಅಂದರೆ ಲಾಸ್ಟ್
ಸೆಟ್ಟಿಂಗ್ನಲ್ಲಿದೆ ಇದು. ಇದಾದಮೇಲೆ ನೋಡಿ ನನ್ನ ಹೇರ್ಸ್ ಹೇಗೆ ಕಾಣಿಸ್ತಿದೆ ಅಂತ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ. ಸೊ ಇವಾಗ ಮುಂದೆ ಬಿಡ್ತೀನಿ ನೋಡಿ. ಹೇಗಿದೆ ಹೇರ್ಸ? ಕ್ಯೂಟ್ ಅಲ್ಲ? ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ ಇವಾಗ ನನಗಿದು ಹೇರ್ ಸೆಟ್ಟಿಂಗು. ಬಟ್ ಯಾವಾಗಲೂ ಹಿಂಗೆ ಇದ್ದರೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಫ್ರಂಟಲ್ಲೂ ಕೂಡ ಸ್ವಲ್ಪ ಅಂದರೆ ಯಾವ ಸೈಡ್ ನಾನು ಕೂತು ಬಿಟ್ಕೊತೀನಿ ಅಂತ ಕೇಳಿಕೊಂಡು ಅವರು ಆ ಸೈಡ್ಗೆ ಸೆಟ್ಟಿಂಗ್ನ ಮಾಡ್ತಿದ್ದಾರೆ. ಯೂಶ್ವಲಿ ನಾನು ಮಿಡಲ್ ಕ್ರಾಫ್ಟ್ನ ತೆಗೆದೇನೆ 2 ಸೈಡು ಬಿಟ್ಕೊತೀನಿ, ಒಂದು ಸೈಡ್ಗೆ ಆ ಥರ ಏನೂ ತೆಗಿಯಲ್ಲ. ಅಂದರೆ ಡಿಪೆಂಡ್ಸ್, ಒಂದೊಂದು ಸರಿ ಒಂದೊಂದು ಥರ ಮಾಡ್ಕೊತಾ ಇರ್ತೀನಿ. ಸೊ ಇವಾಗ ನಾನು ಸೈಡ್ಗೆ ಹಾಕೋಣ ಅಂತ ಮಾಡಿದ್ರು, ಬಟ್ ಲಾಸ್ಟಲ್ಲಿ ನಾನು ಮಿಡಲ್ ಸೆಂಟರ್ ಇದು ಮಾಡಿಕೊಂಡು 2 ಸೈಡ್ಸ್ಗೆ ಇದು ಮಾಡಿಸ್ಕೊಂಡೆ. ಸೊ ಫೈನಲಿ ನನ್ನದು ಹೇರ್ ಸ್ಟೈಲ್ ಮುಗೀತು ನೋಡಿ. ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಹೇಗೆ ಕಾಣಿಸ್ತಿದೆ ಈ ಹೇರ್ ಸ್ಟೈಲ್ ನನಗೆ? ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಿ ಅವರು ಕತ್ತು ತೆಗೀಲಿ ಅಂತ ಕಾಯ್ತಾ ಇದೆ. ಯಾಕೆ ಅಂತಂದರೆ ಕತ್ತಿಗೆ ಬಿಗಿತಾ ಇತ್ತು. ಅಂದರೆ ಪಾಪ ನಾರ್ಮಲಾಗಿ ಕಟ್ಟಿದ್ರು, ಬಟ್ ಸ್ಟಿಲ್ ನನಗೆ ಒಂದು ಸ್ವಲ್ಪ ಒಂಥರ ಅನಿಸ್ತಾ ಇತ್ತು. ಸೊ ತೆಗ್ದಿದ ತಕ್ಷಣ ಒಂದು ಪೋಸ್ ಕೊಟ್ಕೊಂಡು ಮಿರರ್ ಮುಂದೆ ಸೊ ನನ್ನ ಹೇರ್ ಸ್ಟೈಲ್ದು ಫೋಟೋ ತೊಗೊಂಡು ಬಿಲ್ ಪೇ ಮಾಡಿಬಿಟ್ಟು ಬಂದೆ. ಬಿಲ್ಲೇನು ಪಾಪ ಇಲ್ಲಿ ಜಾಸ್ತಿ ಆಗಲ್ಲ. ಇದು ನನಗೆ ಅಂದರೆ ಇಲ್ಲೂ ಕೂಡ ಆಲ್ಮೋಸ್ಟ್ ನಾನು 2 ಇಯರ್ಸಿಂದ ಹೋಗ್ತಾ ಇದ್ದೀನಿ. ನನ್ನ ಸುನಿ ತೋರಿಸಿದ್ದು ನನಗೆ. ಓಕೆ, ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನಮ್ಮ ಸುನಿ ಹತ್ರ ಹೋಗಿ, ಸುನಿ ನೋಡು ಹೇಗಿದೆ ಹೇರ್ ಸ್ಟೈಲ್ ಅಂತ ಅಂದ್ಕೊಂಡು ತೋರಿಸ್ಕೊಂಡು ಮತ್ತೆ ಈಚೆ ನಿಂತ್ಕೊಂಡು, ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಸೊ ಈಚೆ ನಿಂತ್ಕೊಂಡು ನನ್ನ ಗಾಳಿಗೂ ಅದಕ್ಕೂ ಕೂದಲು ಹಾರ್ತಾ ಇದ್ದು ತುಂಬ ಚೆನ್ನಾಗಿ. ಅದರಲ್ಲೂ ಒಂದಷ್ಟು ಅಂದರೆ ನೋಡ್ಕೊಂಡು ನಂದು ನಾನೇ ವಿಡಿಯೋ ಮಾಡ್ಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.